ರೈತರು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲು ಅನುಕೂಲವಾಗುವ ಹಲವು ಕಾರ್ಯಕ್ರಮಗಳನ್ನು ಆತ್ಮ ಯೋಜನೆಯ ಮೂಲಕ ಇಲಾಖೆ ಹಮ್ಮಿಕೊಳ್ಳುತ್ತಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ನಾಗರಾಜ್ ನಾಯ್ಕ್ ಹೇಳಿದರು. ಅವರು ಯಲ್ಲಾಪುರ ಪಟ್ಟಣದ ರವೀಂದ್ರ ನಗರದ ಶ್ರೀ ಶಕ್ತಿ ಗಣಪತಿ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಕಿಸಾನ್ ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳ ಯಶಸ್ವಿ ಕೃಷಿಕರು ಊರುಗಳಿಗೆ ತಾಲೂಕಿನ ರೈತರನ್ನು ಅಧ್ಯಯನ ಪ್ರವಾಸಕ್ಕಾಗಿ ಕರೆದೊಯ್ಯುತ್ತಿದ್ದೇವೆ. ಕೃಷಿಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವ ಅವಕಾಶಗಳ ಬಗ್ಗೆ, ಕೃಷಿಯಲ್ಲಿ ವಿಸ್ತರಣೆ, ಸಮಗ್ರ ಕೃಷಿ ನಿರ್ವಹಣೆ ಮುಂತಾದ ವಿಚಾರಗಳನ್ನು ರೈತರಿಗೆ ಮನವರಿಕೆ ಮಾಡುವ ಹಲವು ಕಾರ್ಯಕ್ರಮಗಳು, ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸುತ್ತಿದ್ದೇವೆ. ರೈತರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಎಂದರು. ಎಲೆಚುಕ್ಕಿ ರೋಗದ ನಿಯಂತ್ರಣದ ಬಗ್ಗೆ ಈಗಾಗಲೇ ತಾಲೂಕಿನ ವಿವಿಧೆಡೆ ತರಬೇತಿ ಕಾರ್ಯಕ್ರಮವನ್ನು ನೀಡಿದ್ದೇವೆ ಎಂದು ಹೇಳಿದ ಅವರು, ಮುಸುಕಿನ ಜೋಳ, ಕಬ್ಬಿನ ಬೆಳೆಯಲ್ಲಿ ಕೀಟ ನಿಯಂತ್ರಣದ ಬಗ್ಗೆ ವಿವರಿಸಿದರು. ಕೃಷಿಕ ಸಮಾಜದ ಅಧ್ಯಕ್ಷ ವೆಂಕಟರಮಣ ಕಾರೆಮನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಾಲೂಕಾ ಆತ್ಮ ಸಲಹಾ ಸಮಿತಿ ಅಧ್ಯಕ್ಷ ಗಣೇಶ್ ಹೆಗಡೆ ಪಣತಗೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಬಿದ್ರಿಮೆನೆ ಉಪಸ್ಥಿತರಿದ್ದರು. ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಶಂಕರ್ ಹೆಗಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಹವಾಮಾನ ವೈಪರೀತ್ಯದಿಂದ ಕೃಷಿ ಮೇಲಾಗುವ ದುಷ್ಪರಿಣಾಮಗಳು, ಕಬ್ಬು, ಮುಸುಕಿನ ಜೋಳ, ದ್ವಿದಳ ಧಾನ್ಯಗಳಲ್ಲಿ ರೋಗ ಹಾಗೂ ಕೀಟ ನಿಯಂತ್ರಣಾ ಕ್ರಮಗಳು, ಅಡಿಕೆ ಎಲೆಚುಕ್ಕಿ ರೋಗದ ಸಮಗ್ರ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಅಡಿಕೆಗೆ ಬಂದಿರುವ ಎಲೆಚುಕ್ಕಿ ರೋಗ ನಿಯಂತ್ರಣದ ಬಗ್ಗೆ ಹಿರಿಯ ತೋಟಗಾರಿಕಾ ನಿರ್ದೇಶಕ ಸತೀಶ್ ಹೆಗಡೆ ವಿವರಿಸಿದರು. ಕೃಷಿ ಸಾಧಕಿ ವನಿತಾ ಭಟ್ ತಮ್ಮ ಯಶೋಗಾಥೆಯನ್ನು ವಿವರಿಸಿದರು. ಶ್ರೀಲತಾ ರಾಜು ಪ್ರಾರ್ಥಿಸಿದರು. ಆತ್ಮ ಯೋಜನೆಯ ಸಂಯೋಜಕ ಎಂಜಿ ಭಟ್ ಸ್ವಾಗತಿಸಿ ನಿರ್ವಹಿಸಿದರು. ಕಳೆದ 1 ವರ್ಷದಲ್ಲಿ ಮಾಡಿದ್ರು. ಕೃಷಿಕರಿಗೆ ಕೃಷಿ ತಂತ್ರಜ್ಞಾನ ಬೇರೆ ಬೇರೆ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿ ನಮ್ಮ ದೇಶದ ಒಳಗೆ, ರಾಜ್ಯದ ಹೊರಗೆ, ಜಿಲ್ಲೆಯ ಒಳಗೆ ಬೇರೆ ಭಾಗದ ರೈತರು ಏನೆಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಅದನ್ನು ನಮ್ಮ ತಾಲೂಕಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬಹುದು, ಮಾಹಿತಿ ನೀಡಲಿಕ್ಕೆ ನಾವು ರೈತರನ್ನ ಕರ್ಕೊಂಡು ಹೋಗ್ತೀವಿ. ಜಿಲ್ಲೆಯ ಹೊರಗೆ, ಒಳಗೆ, ರಾಜ್ಯದ ಒಳಗೆ ಎಲ್ಲೇ ಕಲಾ ಜಾಥಾಗಳಿರ್ಬೋದು ಅಥವಾ ಪ್ರದರ್ಶನಗಳಿರ್ಬೋದು, ವಸ್ತು ಪ್ರದರ್ಶನಗಳಿರ್ಬೋದು, ಅಂಥ ಪ್ರದೇಶಗಳು ಕೂಡ ಈ ಯೋಜನೆಯಲ್ಲಿ ನಾವು ರೈತರನ್ನ ಕರೆದುಕೊಂಡು ಹೋಗಿ ನಮ್ಮ ರೈತರು ಏನನ್ನು ಅಳವಡಿಸ್ಕೊಳ್ಬಹುದು ಅನ್ನೋ ಬಗ್ಗೆ ತಾಲೂಕಿನ ರೈತರಿಗೆ ಮಾಹಿತಿ ಕೊಟ್ಟಿದ್ದೀವಿ. ರೋಗ ಇರಬಹುದು, ಕಬ್ಬಿನಲ್ಲಿ ರೋಗ ಮತ್ತು ಕೀಟದ ಬಾಧೆ ಇರಬಹುದು. ಹಾಗೆಯೇ ಮುಸುಕಿನ ಜೋಳ, ಕಿರುವತ್ತಿ ಮದ್ನೂರು ಪಂಚಾಯತ್ ಭಾಗಗಳಲ್ಲಿ ವಿಶೇಷವಾಗಿ ಈಗ ಹತ್ತಿಯ ಜಾಗದಲ್ಲಿ ಮುಸುಕಿನ ಜೋಳ ಬಂದಿದೆ. ಬೆಳೆ ವಿಸ್ತರಣೆ ಆಗಿದೆ, ತುಂಬ ಕೀಟ ಮತ್ತು ರೋಗದ ಬಾಧೆಯೂ ಕೂಡ ಆಗಿದೆ. ಅದಲ್ಲದೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥವರ ಸಂಖ್ಯೆ ತುಂಬ ಗಣನೀಯವಾಗಿ ಕಡಿಮೆ ಆಗಿದೆ. ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಮುಖ್ಯವಾಗಿ ಅಡಿಕೆಯಲ್ಲಿ ಎಲೆಚುಕ್ಕಿ ರೋಗ, ಕಬ್ಬು, ಮುಸುಕಿನ ಜೋಳ ಮತ್ತು ದ್ವಿದಳ ಧಾನ್ಯಗಳಲ್ಲಿ ರೋಗ ಮತ್ತು ಕೀಟ ನಿಯಂತ್ರಣಗಳು ಹಾಗೂ ಮಣ್ಣು ಸಂರಕ್ಷಣೆ ಮತ್ತು ಮಣ್ಣು ಆರೋಗ್ಯ ಈ ಎಲ್ಲದರ ಕುರಿತಾಗಿ ಚರ್ಚಿಸುವುದಕ್ಕಾಗಿ, ಸಂವಾದ ನಡೆಸುವುದಕ್ಕಾಗಿ, ಉತ್ತಮವಾದಂತಹ ಕೃಷಿಯನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ನಾವು ಕೈಗೊಳ್ಳಲೇಬೇಕಾದಂತಹ ಕೆಲವೊಂದು ಕೃಷಿ ಕಾರ್ಯಚಟುವಟಿಕೆಗಳನ್ನು ನಾವು ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ಕಿಸಾನ್ ಗೋಷ್ಠಿ ವೇದಿಕೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.